ಇದ್ದೀನಿ. ಯಾಕೆಂದರೆ ಹೊರಗಡೆಯಿಂದ ನಾವು ಬರೀ ಹೀರೋ ಹೀರೋಯಿನ್ಸ್ ಸ್ಟಾರ್ಗಳಿಗೆ ಮಾತ್ರ ನೋಡ್ತೀವಿ. ಹೊರಗಡೆಯಿಂದ ನೋಡಿದರೆ ಕಾರ್ಮಿಕರು ತುಂಬ ಎಷ್ಟು ಅನುಭವಿಸ್ತಾರೆ, ಎಷ್ಟು ಅವ್ರ ಮನೆಗೆ ಹೋದರೂ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬಡತನದಲ್ಲಿ ಇರ್ತಾರೆ, ಎಷ್ಟು ಹಣದ ಸಮಸ್ಯೆಯಿಂದ ಅವರು ಜೂಜ್ತಾ ಇರ್ತಾರೆ. ಜೊತೆಗೆ ಅವ್ರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ಅವ್ರ ಹತ್ರ ದುಡ್ಡಿರಲ್ಲ, ಹಣ ಇರಲ್ಲ. ಅವರ ತಂದೆ ತಾಯಿಗೆ ಚಿಕಿತ್ಸೆ ಕೊಡಬೇಕು ಅಂತ ಹಣ ಇರಲ್ಲ. ಸೊ ನನ್ನ ಒಂದೇ ಒಂದು ಮನವಿ ಏನಂದರೆ, ನಾನು ಗುಂಡೂರಾವ್ ಸರ್ಗೆ ಕೂಡ ಹೇಳಿದೆ ದಟ್ ಒಂದು ಇಂಟಿಗ್ರೇಟೆಡ್ ಸೂಪರ್ ಸ್ಪೆಷಾಲಿಟಿ ಗ್ರೂಪ್ ಇನ್ಶೂರೆನ್ಸ್ ಈ ಸರ್ಕಾರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಸಹಾಯ ಆಗುತ್ತೆ. ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿ ಬರೀ ಒಂದು ಉದ್ಯಮ ಅಲ್ಲ, ಸಿನಿಮಾ ಇಂಡಸ್ಟ್ರಿ ಕರ್ನಾಟಕ, ಕನ್ನಡದ ನೆಲ, ಕನ್ನಡದ ಭಾಷೆ, ಕನ್ನಡದ ಸಂಸ್ಕೃತಿದು ಒಂದು ಭಾಗ ಇದೆ. ಕರ್ನಾಟಕ ಜನತಾ ವಾಣಿಜ್ಯ ಮಂಡಳಿ ವತಿಯಿಂದ ಇವತ್ತು ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಮೊದಲನೇ ಬಾರಿ ಪ್ರಪ್ರಥಮ ಬಾರಿಗೆ ಮಾಡಿದ್ದಕ್ಕೆ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ಇದಕ್ಕೆ ಮೂಲ ಕಾರಣಕರ್ತರಾದ ನಮ್ಮ ವಾಣಿಜ್ಯ ಮಂಡಳಿ ಎಲ್ಲ ಪದಾಧಿಕಾರಿಗಳು, ಮಾಜಿ ಅಧ್ಯಕ್ಷರು, ಕಾರ್ಯಕಾರಿ ಸಮಿತಿ ಸದಸ್ಯರು ಒಗ್ಗಟ್ಟಾಗಿ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಅಂದ್ಕೊಂಡಾಗ ಇಂಥ ಒಂದು ಸ್ಪಂದನೆ ಸಿಗೋದು ನಾನು ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಇಲ್ಲಿ ಎಲ್ಲ ಥರ ಟ್ರೀಟ್ಮೆಂಟ್ಗಳಿಗೂ ನಾವು ಕೊಡ್ತಾಯಿದ್ದೀವಿ. ಒಂದು ಹಾರ್ಟ್ ಟ್ರೀಟ್ಮೆಂಟ್ ಇರ್ಬೋದು, BP ಶುಗರ್ ಇರ್ಬೋದು, ಡೆಂಟಿಸ್ಟಿಗೆ ಇರ್ಬೋದು, ಇನ್ನಿತರ ಎಲ್ಲ ಕಾಯಿಲೆಗಳು, ನಾಟ್ ಓನ್ಲಿ ಒನ್ ಕನೆಕ್ಟೆಡ್ ಟು ಕ್ಯಾನ್ಸರು, ಆಮೇಲೆ ಲಿವರು, ಎವ್ರಿಥಿಂಗ್. ಒಂದು ಪಾಯಿಂಟು ಅಂದರೆ ಜನ ಬಂದವರೆಲ್ಲ ನನಗೆ ಇಷ್ಟು ಜನ ಬರ್ತಾರೆ ಅಂದ್ಕೊಂಡು ಈಗಾಗಲೇ 1300 ಜನ ಬಂದು ಟ್ರೀಟ್ಮೆಂಟ್ ತೊಗೊಂಡಿದೆ. ಅಂದರೆ ಇಲ್ಲಿ ಕೊಟ್ಟಿರೋದು ಟ್ರೀಟ್ಮೆಂಟಿಗೆ, ಕೊಟ್ಟಿರೋ ಸ್ಪಂದನೆಗೆ ಮತ್ತು ಚಿತ್ರೋದ್ಯಮದ ಎಲ್ಲ ವರ್ಗದ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು, ತಂತ್ರಜ್ಞರು, ಕಲಾವಿದರು, ಹಂಗೆ ಸಂಬಂಧಪಟ್ಟ ಒಕ್ಕೂಟದವರು ಕೂಡ ಎಲ್ಲ ಬಂದು ಇದಕ್ಕೆ ಸ್ಪಂದನೆ ಮಾಡಿ ಇಂಥ ಒಂದು ಕಾರ್ಯಕ್ರಮ ನಿರಂತರ ನಡಿಬೇಕು ಅಂತ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದಾಗ ಪ್ರತಿಯೊಬ್ಬರು ಹೇಳ್ತಾರೆ ಇಂಥ ಕಾರ್ಯಕ್ರಮ ಇಷ್ಟು ವರ್ಷ ಯಾಕೆ ಮಾಡಿರಲಿಲ್ಲ ಅಂತ ಗೊತ್ತಿಲ್ಲ. ಯಾವುದೋ ಒಂದು ಭಗವಂತನ ಇಚ್ಛೆ, ಎಲ್ಲ ಕಾರ್ಯಕರ್ತ ಸಮಿತಿ ಸದಸ್ಯರ ಒಕ್ಕೂರನ್ನ ಒಂದು ಅಭಿಪ್ರಾಯದಿಂದ ಒಂದು ಶಿಬಿರವನ್ನು ಮಾಡಿದೆ. ಈ ಶಿಬಿರ ನಿಜವಾಗ್ಲೂ ಭಾಳ ಅರ್ಥಪೂರ್ಣವಾದ ಶಿಬಿರ. ಇದಕ್ಕೆ ಮಾನ್ಯ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವರು ಮತ್ತು ಸಾರಿಗೆ ಸಚಿವರಾದ ನಮ್ಮ ರಾಮಲಿಂಗಾರೆಡ್ಡಿಯವರು, ನಮ್ಮ ಜನಪ್ರಿಯ ಶಾಸಕರ ರಿಜ್ವಾನ್ ಅವರು ಕೂಡ ಬಂದು ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ಭಾಳ ಸಂತೋಷ ಆಗಿದೆ. ಅದು ಏನು ವಾಣಿಜ್ಯ ಮಂಡಳಿಯಲ್ಲಿ ಪ್ರಪ್ರಥಮ ಮಾಡಿದಾಗ ಅವರೆಲ್ಲ ಬಂದು ನಮಗೆ ಬೆಂಬಲಿಸಿ ಇಂಥ ಕಾರ್ಯಕ್ರಮ ನಿರಂತರ ನಡೆಸಿ ನಮ್ಮಿಂದ ಏನು ಸಹಕಾರ ಬೇಕು ಸರ್ಕಾರದಿಂದ ಗಮನಕ್ಕೂ ಗೊತ್ತಿದೆ. ಇವತ್ತು ಇರೋ ಪ್ರದರ್ಶಕರ ಸಮಸ್ಯೆ ಇರ್ಬೋದು, ನಿರ್ಮಾಪಕರ ಸಮಸ್ಯೆ ಇರ್ಬೋದು, ಅಥವಾ ಇತರಕ ಸಮಸ್ಯೆಗಳು ಎಲ್ಲ ಒಂದು ಗಮನ ತಂದಾಗ ಸಪ್ರೇಟಾಗಿ 1 hour ಮೀಟಿಂಗ್ ಮುಖ್ಯಮಂತ್ರಿಗಳ ಹತ್ರ ಕೊಡ್ತೀವಿ. ತಮ್ಮ ಏನೇನು ತೊಂದರೆಗಳಿದೆ, ಕಷ್ಟ ಕಾರ್ಪಣ್ಯಗಳಿದೆ, ನಮಗೆ ಒಂದು ಪಾಯಿಂಟ್ ಇದರಲ್ಲಿ ತಗೊಂಬನ್ನಿ, ನಾವು ಕೂಡ ನಿಮ್ಮ ಜೊತೆಗೂಡಿ ಬಂದು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಮಾಡ್ಕೊಂಡಿರ್ತೀವಿ. 2ನೇ ಪಾಯಿಂಟು, ಮಲ್ಟಿಪ್ಲೆಕ್ಸಲ್ಲಿ ಟಿಕೆಟ್ ದರದ ಬಗ್ಗೆನೂ ಕೇಳಿದ್ವಿ. 200 ರೂಪಾಯಿ ಟಿಕೆಟ್ ಹಿಂದೆ ಮಾಡಿದ್ದು ಸಿದ್ದರಾಮಯ್ಯ ಅವರು ಲಾಸ್ಟ್ 2016 ಮುಖ್ಯಮಂತ್ರಿ ಆದಾಗ ಅದನ್ನು ಮಾಡಿದರು. ಕಾರಣಾಂತರದಿಂದ ಮಲ್ಟಿಪ್ಲೆಕ್ಸ್ನವರು ಯಾರೋ ಒಬ್ಬರು ಸ್ಟೇ ಆರ್ಡರ್ ತಂದು ಸಮಸ್ಯೆ ಆಗಿತ್ತು. ಅದನ್ನು ಸ್ಟೇ ವೇಕೇಟ್ ಮಾಡಿಸಿ ಮತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಮಾಡಲಿಕ್ಕೆ ನಾವು ಕೂಡ ಸಹಕಾರ ಕೊಡ್ತೀವಿ ಅನ್ನೋ ವಿಚಾರ ಬಂತು. ಹಾಗಾಗಿ ಒಟ್ಟಾರೆಯಾಗಿ ಇದು ಆರೋಗ್ಯ ಶಿಬಿರ ಇರ್ಬೋದು, ಶಿಬಿರ ಜೊತೆಗೆ 10 ಹಲವಾರು ಸಮಸ್ಯೆಗಳನ್ನು ಚರ್ಚೆ ಮಾಡುವಂಥ ವೇದಿಕೆ ಕೂಡ ಆಗಿದ್ದರಿಂದ ನನಗೆ ಆ್ಯಸ್ ಎ ಪ್ರೆಸಿಡೆಂಟಾಗಿ ಐ ಆಮ್ ವೆರಿ ಹ್ಯಾಪಿ. ಇಂಥ ಒಂದು ನಿರಂತರ ನಡೆದಿದೆ ಅಂತ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.